ಪ್ರಭಾವ ಪದ್ಧತಿಯ 23ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 53ನೇ ಶ್ಲೋಕದಲ್ಲಿ ಪಾದುಕಾ ಪ್ರಭಾವದಿಂದಾಗಿ ಭಗವಂತನೇ ಸಿಗುತ್ತಾನೆ ಎಂಬುದು ದೇಶಿಕರ ಅಭಿಪ್ರಾಯ. ಶ್ಲೋಕ ನೋಡೋಣ. ಶಿರಸಿ ವಿನಿಹಿತಾಯಾಂ ಭಕ್ತಿ ನಮ್ರೇ ಭವತ್ಯಾಂ ಸಪದಿ ತನುಭೃತಸ್ತಾಂ ಉನ್ನತಿಂ ಪ್ರಾಪ್ನುವಂತಿ ಮಧುರಿಪು ಪದರಕ್ಷೆ ಯದ್ವಶೇನೈವ ತೇಷಾಂ ಅನಿತರ ಸುಲಭಂ ತದ್ದಾಮ ಹಸ್ತಾಪಚೇಯಂ. ಮಧುರಿಪು ಪದರಕ್ಷೆ. ಮಧುವೆಂಬ ಅಸುರನಿಗೆ ಶತ್ರುವಾದ ಭಗವಂತನ ಪಾದವನ್ನ ಕಾಪಾಡುವ ಪಾದುಕೆಯೇ. ತನುಭೃತಃ ಪ್ರಾಣಿಗಳು, ಭವತ್ಯಾಂ ನಿನ್ನನ್ನ, ಭಕ್ತಿ ನಮ್ರೆ ಭಕ್ತಿಯಿಂದ ತಲೆಬಾಗಿರುವ, ಶಿರಸಿ ತಲೆಯಲ್ಲಿ, ವಿನಿಹಿತಾಯಾಂ ಇಟ್ಟುಕೊಂಡಾಗ, ತಾಂ ಉನ್ನತಿಂ ಅಂತಹ ಉನ್ನತಿಯನ್ನ, ಅಂದರೆ ಎತ್ತರದಲ್ಲಿರುವಿಕೆಯನ್ನ, ಸಪದಿ ತಕ್ಷಣವೇ, ಪ್ರಾಪ್ನುವಂತಿ ಪಡೆಯುತ್ತಾರೆ. ಯದ್ವಶೇನೈವ ಯಾವ ಒಂದು ಉನ್ನತಿಯ ವಶವಾಗಿರುವುದರಿಂದಲೇ, ಅನಿತರ ಸುಲಭಂ ಪಾದುಕಾ ಸಂಬಂಧವಿಲ್ಲದವರಿಂದ ಪಡೆಯಲಾಗದ, ತತ್ ಧಾಮ ಪ್ರಸಿದ್ಧಿಯಾದ ಭಗವಂತನೆಂಬ ಜ್ಯೋತಿಯು, ತೇಷಾಂ ಆ ಪ್ರಾಣಿಗಳಿಗೆ, ಹಸ್ತಾಪಚೇಯಂ ಕೈಗೆ ಎಟುಕುವಂತಾಗಿರುವುದು. ಹೇ ಪಾದುಕಾ ದೇವಿಯೇ, ಪ್ರಾಣಿಗಳು ನಿನ್ನಲ್ಲಿ ಭಕ್ತಿಯಿಂದ ಬಾಗಿದ ತಮ್ಮ ತಲೆಯ ಮೇಲೆ ನಿನ್ನನ್ನು ಇಟ್ಟುಕೊಂಡ್ರೆ ಬಹಳ ಉನ್ನತಿಯನ್ನು ಪಡೆಯುತ್ತಾರೆ. ನಿನ್ನನ್ನು ತಮ್ಮ ತಲೆ ಮೇಲೆ ಇಟ್ಟುಕೊಳ್ಳದ ಜನರಿಗೆ ಆ ಉನ್ನತಿ ದೊರಕೋದಿಲ್ಲ. ಉನ್ನತಿ ಪಡೆಯುವರು ಎಂತಹ ಉನ್ನತಿ ಪಡೆಯುತ್ತಾರೆ ಅಂದರೆ, ಅತಿ ಎತ್ತರದ ಲೋಕವಾಗಿರುವ ಪರಮಪದವೂ ಸಹ ಅವರ ಕೈಗೆ ಎಟುಕುವಂತೆ ಆಗಿಬಿಡುತ್ತದೆ. ಬೇರೆಯವರಿಗೆ ಪರಮಪದವು ಎಟುಕಲಾಗದ ಲೋಕವಾಗಿಯೇ ಇದ್ದು ಪಾದುಕಾ ಭಕ್ತರಿಗೆ ಮಾತ್ರ ಸಿಗುತ್ತದೆ. ಆಚಾರ್ಯರುಗಳನ್ನು ಭಕ್ತಿಯಿಂದ ನಮಿಸುವವರು ಭಗವಂತನನ್ನು ಕೂಡ ಕೈಯಲ್ಲಿ ಹಿಡಿದು ಬಿಡಬಹುದು ಎಂಬುದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.